ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ದಿಢೀರಂತ ಹೊರಟು ಇವತ್ತು ನಮ್ಮ ಅಜ್ಜಿದು ವರ್ಷಾಂತಿಕ ಇದೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಶ್ರೇಯು ನೆನ್ನೆ ಬರೋದು ಅಂತ ಆಗಿತ್ತಲ್ವ, ಹಾಗಾಗಿ ಹೋಗಲ್ಲ ಅಂತಲೂ ಅಂದ್ಕೊಂಡಿದ್ವಿ. ಬೆಳಗ್ಗೆ ತನಕನೂ ನಂಗೆ ಗೊತ್ತಿಲ್ಲ ಹೋಗ್ತೀವಿ ಅಂತ. ಮೊನ್ನೆ ನಾನು ಅಜ್ಜನ ಮನೆಗೆ ಹೋಗಿದ್ದೆ ಅಂತ ವಿಡಿಯೋ ಹಾಕಿದ್ದೆ ಗೊತ್ತಾ, ಅಲ್ಲಿಗೇನೆ ಹೋಗ್ತಾ ಇದ್ವಿ. ಅವತ್ತೇ ಅದಕ್ಕೇನೆ ಹೋಗಿದ್ವಿ. ಅತ್ತೆ ಅದೇ ಅಂದರು ಫೋನ್ ಮಾಡಿದಾಗ. ಅದಕ್ಕೆ ನಾನು ಅವತ್ತು ನಿಮಗೆ ಬರೋದು ಬೇಡ, ಇವತ್ತು ಬನ್ನಿ ಅಂತ ಹೇಳಕ್ಕೆ ಅಂತ ಅಂದರು. ಆಮೇಲೆ ಹೋಗಲ್ಲ 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 ಅಂದ್ ಬೆಳಗ್ಗೆ ತನಕನೂ ನಂಗೆ ಗೊತ್ತಿಲ್ಲ. 8:30 ಆಗಿತ್ತು, 9 ಆಗಿತ್ತು ನೀವು ಬಂದಾಗ. 8:30 ತನಕನೂ ನಂಗೆ ಗೊತ್ತಿಲ್ಲ ಹೋಗ್ತೀವಿ ಅಂತ. ಚಿಕ್ಕಮ್ಮರೆಲ್ಲ ಬಾ ಶ್ರೈ ನೋಡಂಗಾಗಿದೆ ಅಂತ ಇದ್ರು. ಹಂಗೆ ಅಂದಮೇಲೆ ಒಂಥರ ಹೋಗೋಣ ಅನ್ನಿಸ್ತು. ಆಮೇಲೆ ನಾನು ಒಂದು ಸ್ವಲ್ಪ ಹಾಗೇನೆ ಹೊರಡ್ತೀನಿ ಅಂದರೆ ಹೊರಟ್ಬಿಡ್ತೀನಿ, ಇಲ್ಲ ಅಂದರೆ ಎರಡು ಮನಸ್ಸಿದ್ರೆ ನನಗೆ ಗೊತ್ತಾಗಲ್ಲ. ಹೋಗ್ತೀನೋ ಬಿಡ್ತೀನಿ ಅನ್ನೋದು ನನಗೆ ಡೌಟ್ ಇರುತ್ತೆ. ಹಂಗೆ ಅಂದಿದ್ದೆ. ನಾನು ನಿನ್ನೆ ಸಂಜೆನೇ ಪ್ಲ್ಯಾನ್ ಮಾಡಿದರೆ ನಿನ್ನೆ ಸಂಜೆ ಹೋಗ್ಬೋದಾಯ್ತು. ಅಮ್ಮರೆಲ್ಲ ನಿನ್ನೆನೇ ಹೋಗಿದ್ದಾರೆ. ನಾನೇನೋ ಪ್ಲ್ಯಾನ್ ಮಾಡಿರಲಿಲ್ಲಲ್ಲ ಹೋಗೋದು. ಹಾಗಾಗಿ ಅದು ಶ್ರೇನ್ ಬೇರೆ ಕರೆಯೋದು ಅಂತ ನಾವು ಹೋಗೋದೇ ಇಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಆಮೇಲೆ ಹಂಗೆ ದಿಢೀರಂತ ನಮ್ಮ ಮನೆಯವ್ರಿಗೆ ಕೇಳಿದೆ. ಚಿಕ್ಕಮ್ಮ ಅಂದ್ಲು, ಸತೀಶು ತಿಂಡಿಗೆ ಬಂದಾಗ ಇನ್ನೊಂದು ಚಿಕ್ಕಮ್ಮ ಅಂದ್ಲು, ಬನವಾಸಿ ಚಿಕ್ಕಮ್ಮ, ನಮ್ಮ ನೀಲಾಂಟಿ. ಬನವಾಸಿ ಚಿಕ್ಕಮ್ಮ ಅಂದರೆ ನಿಮಗೆ ಗೊತ್ತಿರುತ್ತೆ. ಅವಳು ಹೇಳಿದ್ಲು, ಸತೀಶ್ ತಿಂಡಿಗೆ ಬಂದಾಗ ಕೇಳು ನೋಡೋಣ, ಹ್ಞೂ ಅಂದರೆ ಬಾ ಅಂತ ಅಂದ್ಲು. ಆಮೇಲೆ ಕೇಳಿದೆ ನೋಡೋಣ, ಹ್ಞೂ ಅಂದರು ನಮ್ಮ ಮನೆಯವರು. ಅದಕ್ಕೂ ಫಸ್ಟ್ ಹ್ಞೂ ಅನ್ನಲಿಲ್ಲ. ಅವ್ರು ಏನಂದ್ರು ಅಂತ ಅವ್ರ ಬೈಲ ಕೇಳಿಸ್ತೀನಿ ಅಲ್ಲ ರೀ, ಹೇಳ್ತೀರಾ? ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇದು ಅನಂತಪುರದಿಂದ ಶಿಕಾರಿಪುರ, ಶಿರಾಳಕೊಪ್ಪ, ಅದ್ರ ನಂತರ ಉದ್ರಿ ಬರುತ್ತೆ. ಉದ್ರಿಯಿಂದ ನೆಕ್ಸ್ಟು ಫಸ್ಟ್ ಸ್ಟಾಪೇ ನಮ್ಮ ಅಜ್ಜನ ಮನೆ, ಹುಡ್ಗಿನ ಕೊಪ್ಪ ಅಂತ ಹೇಳಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗದೆ ನಾನು ವರ್ಷಾಂತಕ್ಕೆಲ್ಲ ಹೋಗದೆ ತುಂಬ ವರ್ಷಗಳೇ ಆಗೋಗವು. ವರ್ಷಗಳೇ ಅಲ್ಲ, ನಾವು ಹೋಗೇ ಅಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು PU ಇರ್ತಾ ನಮ್ಮ ಅಜ್ಜಿ ತೀರೋಗಿದ್ದು. ಫಸ್ಟ್ PUನೋ ಸೆಕೆಂಡ್ PUನೋ ಇದ್ದೆ ಅನಿಸುತ್ತೆ ನಾನು. ಆ ಟೈಮಲ್ಲಿ ನಮ್ಮ ಅಜ್ಜಿ ತೀರೋಗಿದ್ದು. ನಾನು ಹೋಗಿರಲಿಲ್ಲ ಯಾವಾಗ್ಲೂ. ಇದು ಫಸ್ಟ್ ಟೈಮು ನಾನು ಹೋಗ್ತಾ ಇರೋದು. ಹೋದ ವರ್ಷನೂ ಕರೆದಿದ್ರು. ಹೋದ ವರ್ಷ ಹಿಂಗೆ ಏನೋ ಆಗಿತ್ತು, ಹೋಗಿರಲಿಲ್ಲ. ಯಾವ ವರ್ಷನೂ ಹೋಗೋಕ್ಕೆ ಆಗಲ್ಲ. ಈ ವರ್ಷ ಏನೋ ಕಾಲ ಕೂಡಿ ಬಂದಿದೆ, ಹೋಗೋಣ ಅಂತ ಹೋಗ್ತಾ ಇದ್ವಿ. ಶ್ರೇಯು ಇದನ್ನಲ್ಲ, ಎಲ್ಲ ಅಜ್ಜಿಯರಿಗೂ ಶ್ರೇಯು ನೋಡಂಗಾಗಿದೆಯಂತೆ. ನಮ್ಮ ಚಿಕ್ಕಮ್ಮ ಬೆಳಗ್ಗೆನೂ ಫೋನ್ ಮಾಡಿದ್ಲು, ಬನವಾಸಿ ಚಿಕ್ಕಮ್ಮ. ಶ್ರೇಯುಗೆ ಅಲ್ಲಿ ಪೇಡ ಸಿಗುತ್ತೆ, ಆ ಪೇಡ ಅಂದರೆ ಇಷ್ಟ. ನೀವು ಬರ್ತೀನಿ ಅಂದರೆ ತರ್ತೀನಿ, ನೀವು ಬರ್ತೀನಿ ಅಂದರೆ ತರ್ತೀನಿ ಅಂತ ಪಾಪ 2-3 ಸಲ ಫೋನ್ ಮಾಡಿದ್ಲು. ಆಮೇಲೆ ಮತ್ತೆ ನಾನೇ ಫೋನ್ ಮಾಡಿ ಹೇಳಿದೆ, ಇಲ್ಲ ಬರ್ತೀವಿ ಅಂತ. ಅವ್ರು ರೆಡಿ ಆಗ್ತಾ ಇದ್ಲು, ಚಿಕ್ಕಪ್ಪ ಎತ್ತಿದ್ರು, ಅವ್ರಿಗೆ ಹೇಳಿದೆ. ಆಮೇಲೆ ಹಂಗಾರೆ ಮತ್ತೆ ಮಾತಾಡಿದ್ಲು ಅವಳು, ಹಂಗಾರೆ ಪೇಡ ತಗೊಂಡು ಬರ್ತೀನಿ ಅಂತ. ನಮ್ಮ ಶ್ರೇಯು ಒಂದು ದಿನ ಅಲ್ಲ, ಒಂದು ಅರ್ಧ ಗಂಟೆಲೇ ಆ ಪೇಡನ ಮುಗಿಸ್ತಾನೆ, ಅಷ್ಟಿಷ್ಟ ಅವನಿಗೆ. ಅದು ಅಂದರೆ ಮನೇಲೇ ಮಾಡೋದದು. ಬೇಕ್ರಿ ಇದೆ ಅನ್ಸುತ್ತೆ ಅವ್ರದ್ದು, ಅವ್ರು ಮನೇಲೇ ಮಾಡಿ ಕೊಡ್ತಾರೆ. ನಮ್ಮ ಈ ರೋಡು ರಿಪೇರಿ ಆಗ್ತಾ ಇದೆ, ನಂಗೆ ಗೊತ್ತೇ ಇಲ್ಲ. ನಮ್ಮ ಶ್ರೇಯು ಮೊನ್ನೆ ಹೋಗಿದ್ದೆ, ಸ್ಕೂಲ್ ನೋಡ್ಕೊಬರ್ತೀನಿ. ಹೋಗಿದ್ದೆ ಮಗ, ಸ್ಕೂಲ್ ಹತ್ರನೂ ಹೋಗಿದ್ಯಾ? ನಮ್ಮ ಶ್ರೇಯು ಅಂತೂ ಅದು ಏನು ಕಪ್ಪಗಾಗಿದ್ದಾನೆ ಅಂದರೆ ಕ್ಯಾಮ್ರಾದಲ್ಲಿ ಹಿಂಗೆ ಕಾಣ್ತಾ ಇದ್ದಾನೆ. ನಿಜ ಎದರಿಂದ ನೋಡಿಬಿಟ್ರೆ ಅಷ್ಟು ಕಪ್ಪಿದ್ದಾನೆ. ಎಂತ ಹೇಳಿದ್ರಿ? ಹಾಂ, ಅಜ್ಜನ ಮನೆಗೆ ಹೋಗೋಣ ಅಂದರೆ ಅಷ್ಟೇ ಅಂತಿದ್ದ, ಬೇರೇನು ಹೇಳಲಿಲ್ಲ. ಹೇಳೋದು ಬೇಡ ಅಂತ ಅವ್ರೇನೋ ಹೇಳಿದ್ರು. ನೋಡಿ ಎಂತೆಂಥ ಕಾರ್ ಹೋಗ್ತವೆ ಅಲ್ಲ, ಮರ್ಸಿಡೀಸ್. ಅದೇ ಹೋಗ್ತಾ ಇದ್ದೀವಿ. ಅಲ್ಲಿದ್ದ ಸ್ವಲ್ಪ ವೀಡಿಯೋನ ಮಾಡ್ಕೊತೀನಿ, ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಹಾಕ್ತೀನಿ. ಶ್ರೇಯುನ ಅವ್ರ ಅಜ್ಜನ ತೋರಿಸ್ಕೊಂಡು, ಅಜ್ಜ ಅಲ್ಲ ಮುತ್ತಜ್ಜನ ತೋರಿಸ್ಕೊಂಡು ಬರೋಣ. ನನಗೆ ತುಂಬ ಆಸೆ ಇತ್ತು ಚಿನ್ನಿನ ಶ್ರೇಯುನ ಕರ್ಕೊಂಡು ಹೋಗಬೇಕು ಅಂತ. ಚಿನ್ನಿ ಬಂದಿದ್ರೆ ಚೆನ್ನಾಗಾಗ್ತಾಯಿತ್ತು. ಚಿನ್ನಿಗೆ ಎಕ್ಸಾಮ್ ನಡೀತಾ ಇದೆ, ಹಾಗಾಗಿ ಅವಳು ಬರೋದು ಲೇಟ್ ಆಗುತ್ತೆ. ಅಜ್ಜನ ತೋರಿಸೋಣ, ಅಜ್ಜಂಗೆ ತೋರಿಸೋಣ ಅಂತ. ನಮ್ಮ ಶ್ರೇಯು ಎಲ್ಲ ನಮ್ಮ ಅಜ್ಜಂಗೆ ನೆನಪೇ ಇಲ್ಲ, ಯಾಕಂದ್ರೆ ನಾವು ಹೋಗೋದೇ ಇಲ್ಲಲ್ಲ. ಹಾಗಾಗಿ ನಮ್ಮ ಅಜ್ಜ ದೊಡ್ಡ ಮಾವನ ಜೊತೆಗಿದ್ದಾರೆ, ನಾನು ಹೋಗ್ತಾ ಇರೋದು ಸಣ್ಣ ಮಾವನ ಮನೆಗೆ ಅಷ್ಟೇ, ಮತ್ತೇನೂ ಇಲ್ಲ. ಅದೇ ಅಜ್ಜನ ತೋರಿಸ್ಕೊಂಡು ಬರ್ತೀನಿ. ಅಜ್ಜನ ತೋರಿಸ್ತಾರೆ, ಶ್ರೇಯದು ವಿಡಿಯೋ ಮಾಡ್ಕೊತೀನಿ, ಒಂದು ಫೋಟೋ ತಗೊಂಡು ಬರ್ತೀನಿ ಅಲ್ಲ. ಇನ್ನೊಂದ್ಸಲ ಯಾವಾಗಾರು ಹೋಗೋಣ ಅಲ್ಲ ರೀ, ಹೋಗ್ತೀವಿ. ಆದರೆ ಚಿನ್ನಿ ಯಾವಾಗ ಬರ್ತಾಳೆಲ್ಲ ಗೊತ್ತಿಲ್ಲ, ಮದುವೆ ಇದೆ. ಅಮ್ಮನ ಚಿಕ್ಕಪ್ಪನ ಮಗನ ಮದುವೆ ಇದೆ. ನನಗೂ ಅಜ್ಜನ ಮಗ ಆಗ್ತಾನಲ್ಲ ಮಾವ, ಸಣ್ಣವನವನು. ಅವನು ಮದುವೆ ಇದೆ, ಮೇದಲ್ಲಿ ಮದುವೆ ಇದೆ. ಅವಾಗ ಹೋಗ್ತೀವಿ. ಅವಾಗ ಚಿನ್ನಿ ಬರ್ತಾಳೆ ಇಲ್ಲ ನನಗೂ ಗೊತ್ತಿಲ್ಲ. ಬನ್ನಿ ಈಗ ಅಜ್ಜನ ಮನೆಗೆ ಹೋಗಿ ಬರೋಣ. ತುಂಬ ವರ್ಷಗಳಾಗಿತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿದೆ. ಚಿಕ್ಕಮ್ಮರು ಅಮ್ಮ ಎಲ್ಲ ಹೋಗ್ತಾ ಇದ್ರು. ಹೋದ ವರ್ಷನೂ ಕರೆದಿದ್ರು, ನನಗೆ ಹೋಗೋಕೆ ಆಗಿರಲಿಲ್ಲ. ಈ ಸಲ ಒಂದು ಚಿಕ್ಕಮ್ಮ ಮಿಸ್ ಆದ್ಲು, ಹಾಗೆ ಇಬ್ಬರು ತಂಗಿಯರು ಮಿಸ್ ಆದರು. ಒಬ್ಬಳು ಸೌಮ್ಯ, ಅವಳು ಬೆಂಗಳೂರಾಗಿದ್ದಾಳೆ. ಅವಳು ನನಗೆ ಬಂದರು ಬಿಟ್ಟರು. ಪೂಜಾ ಇಲ್ಲೇ ಹತ್ರ ಇದ್ದಾಳಲ್ಲ, ಅವಳು ಬರ್ತಾಯಿದ್ಲು. ಈ ಸಲ ಅವಳಿಗೂ ಹುಷಾರಿರಲಿಲ್ಲಂತೆ, ಹಾಗಾಗಿ ಅವಳು ಬರಲಿಲ್ಲ. ಮತ್ತು ನಾವು ಅಜ್ಜನ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ, ನಮ್ಮದು ಊಟನೇ ಆಗೋದು ಲೇಟ್ ಆಗೋತ್ತು. ಹಾಗಾಗಿ ಅಜ್ಜನ ನೋಡೋಕ್ಕೆ ನಾವು ಹೋಗಲಿಲ್ಲ. ಇನ್ನೊಂದು ಸಲ ಹೆಂಗಿದ್ರು ನಾವು ಮದುವೆ ಮನೆ ಟೈಮಲ್ಲಿ ಹೋಗ್ತೀವಲ್ವ, ಆವಾಗ ಹೋದ್ರಾಯ್ತು ಅಂತ ಹೋಗಲಿಲ್ಲ ನಾವು.
ಅಮ್ಮರೆಲ್ಲ ಇದ್ದು ರಾತ್ರಿ ಬಂದ್ರಂತೆ. ನಾವು ಮಧ್ಯಾಹ್ನ ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಶಿರಾಳಕೊಪ್ಪ ಹಾಗೆ ಶಿಕಾರಿಪುರ, ಅಲ್ಲ ಫಸ್ಟು ಶಿಕಾರಿಪುರ ಸಿಗುತ್ತೆ, ಆಮೇಲೆ ಶಿರಾಳಕೊಪ್ಪ ಸಿಗುತ್ತೆ. ಇದು ಉಡುಗಣಿ ಅಂತ ದೇವರ ಸ್ಟ್ಯಾಚ್ಯೂ ಇದೆ. ನಾನು ಸಣ್ಣವಳಿರ್ಬೇಕಿದ್ರೆ ನೋಡಿದ್ದೆ. ಈಗ 2-3 ಸಲ ಹಿಂಗೆ ಎದುರುಗಡೆ ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ಬೇಕಿದ್ರೆ ಹೋಗೋಣ ಅಂತ ಅಂದ್ಕೊತೀವಿ, ಯಾವತ್ತೂ ಹೋಗೋಕ್ಕೆ ಆಗಿಲ್ಲ. ಅವತ್ತು ಮದುವೆ ಮನೆಗೆ ಬಂದಾಗ ಕೂಡ ಚಿನ್ನಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ, ಅವತ್ತು ಹೋಗೋಕ್ಕಾಗಲೇ ಇಲ್ಲ. ಇವತ್ತು ಹಾಗೆ ಮಾತಾಡ್ತಾ ಬಂದಿದ್ವಿ, ವಾಪಸ್ ಹೋಗಬೇಕಿದ್ರೆ ಹೋಗೋಣ ಅಂತ. ಇವತ್ತು ಕೂಡ ನಾವು ಹೋಗಲಿಲ್ಲ. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಯಾವಾಗಲೂ ಸೊರಬ ಬಂದು ಉದ್ರಿ ಬಂದು ಈ ಕಡೆ ಬರ್ತಾ ಇದ್ವಿ. ಈ ಸಲ ನಾವು ಶಿಕಾರಿಪುರ, ಶಿರಾಳಕೊಪ್ಪ ಹಾಗೆ ಇದು ಬಂದು ತೊಗರ್ಸಿ ಅಂತ ಹೇಳಿ, ಅಲ್ಲೂ ಕೂಡ ಒಂದು ಮಠ ಇದೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮಾವ ಕೂಡ ಅದೇ ಅಂದಿದ್ರಂತೆ, ಎಲ್ಲ ಹೆಣ್ಮಕ್ಳು ಸೇರಿ ಹೋಗೋಣ ಅಂತ ಅಂದ್ಕೊಂಡಿದ್ರಂತೆ. ಅಲ್ಲೂ ಯಾರೂ ಹೋಗಲಿಲ್ಲ. ಗೊತ್ತಲ್ವ, ಇವಾಗ ಎಲ್ಲ ಒಬ್ಬೊಬ್ಬರೇ ಆಗಿರೋದಕ್ಕೆ ಮನೆ ಬಿಟ್ಟು ಯಾರೂ ಇರೋಕ್ಕೂ ಆಗಲ್ಲ, ಆ ಥರ ಆಗಿರುತ್ತೆ. ಚಿಕ್ಕಮ್ಮರು 3 ಜನ ನಿನ್ನೆನೇ ಬಂದಿದ್ರು, 2 ಚಿಕ್ಕಮ್ಮ ನಿನ್ನೆನೇ ಬಂದಿದ್ದರು, ಅಮ್ಮನೂ ನಿನ್ನೆನೇ ಬಂದಿದ್ದರು. ಬನವಾಸಿ ಚಿಕ್ಕಮ್ಮ ನಾನು ಮಾತ್ರ ಬೆಳಗ್ಗೆ ಹೋದ್ವಿ. ನಾನು ಅದೇ ಹೋಗೋ ಇದರಲ್ಲಿ ಇರಲಿಲ್ಲ. ಬನವಾಸಿ ಚಿಕ್ಕಮ್ಮ ಬೆಳಗ್ಗೆ ಫೋನ್ ಮಾಡಿ ಬಾ ಹಂಗೆ ಅಂದ ತಕ್ಷಣ ನಮಗೂ ಹೋಗಬೇಕು ಅನಿಸುತ್ತಲ್ವ, ಹಾಗಾಗಿ ಹೋದೆ. ಈ ರೋಡೆಲ್ಲ ಒಂಥರ ತುಂಬ ನಮಗೆ ಮೆಮೊರಿ ಇರೋಂಥ ರೋಡ್ ಇದೆ. ನಾವು ಸಣ್ಣವ್ರು ಇರಬೇಕಿದ್ರೆ ನಾವು ರಜಕ್ಕೆ ನಾನು ತುಂಬ ಕಮ್ಮಿ ಹೋಗ್ತಾ ಇದ್ದಿದ್ದು. ಹೋದೆ ಅಮ್ಮನ ಜೊತೆ ಹೋಗ್ತಿದ್ದೆ, ಅಮ್ಮನ ಜೊತೆಗೆ ಬರ್ತಿದ್ದೆ ಅಲ್ಲ. ನಾವೆಲ್ಲರೂ ಹೊರಟ್ವಿ ಅಂದ ತಕ್ಷಣ ನಮ್ಮ ಮನೆಗೆ ಎಲ್ಲರೂ ಕಳ್ಸಕ್ಕೆ ಬರೋರು ರೋಡ್ಗೆ, ಬಸ್ ಸ್ಟ್ಯಾಂಡ್ ತನಕ ಬಂದು ಬಸ್ ಹತ್ತಿ ಬಾಯಿ ಹೇಳಿ ಹೋಗ್ತಾಯಿದ್ರು. ಇವಾಗ ಎಲ್ಲರ ಹತ್ರನೂ ಕಾರು ವೆಹಿಕಲ್ ಆಗಿರೋದಕ್ಕೆ ಬಸ್ಸಿಗೆ ಹತ್ತವೇ ಇದು ಇಲ್ಲ, ಬಸ್ಸಿಗೆ ಯಾರೂ ಹೋಗೋದಿಲ್ಲ, ಆ ಥರ ಆಗಿದೆ. ರೋಡ್ ಚೆನ್ನಾಗಿತ್ತಲ್ಲ, ಹಾಗಾಗಿ ನಾವು ಕೂಡ ಬೇಗನೆ ಹೋದ್ವಿ. ಇದು ಏನಂದರೆ ದರೆ ಇತ್ತು, ದರೆ ಎಲ್ಲ ತೆಗೆದು ಮಣ್ಣು ತೆಗೆದು ಇಲ್ಲಿ ಅವರು ಗೋಡನ್ ಥರ ಮನೆನ ಕಟ್ಕೊಂಡಿದ್ದು ಅಷ್ಟೇ. ಅವ್ರು ಬೇರೆ ಮನೆ ಕೂಡ ಕಟ್ತಾ ಇದ್ದಾರೆ. ಕಾಂಪೌಂಡ್ ಹೋದ್ಸಲ ಹೋದಾಗ ತೋರಿಸ್ತಿದ್ದೆ ಅಲ್ಲ, ಕಟ್ತಾ ಇದ್ದಾರೆ, ಮನೆನೂ ಕಟ್ತಾರೆ ಸದ್ಯದಲ್ಲೇ. ಅಮ್ಮನ ಹೊಲ್ ನೋಡಿಯಾ, ನಾವು ಬೇಗ ಬಂದಿದ್ದೀವಿ. ಯಾಕೆ ಚೆನ್ನಂಟಿ ಅಲ್ಲ ನೀರೈತೇನಾ? ಅದಾಗ ಅಮ್ಮ ಮತ್ತು ಚಿಕ್ಕಮ್ಮ ಹೋಳಿಗೆನ ಮಾಡ್ತಾ ಇದ್ರು. ಕೊನೆ ಚಿಕ್ಕಮ್ಮ ಬೇಯಿಸ್ತಾ ಇದ್ಲು, ಆಮೇಲೆ ಅವಳು ಒಳಗಡೆ ಎಡೆ ಮಾಡೋಕ್ಕಂತ ಹೋದ್ಲು. ಆಮೇಲೆ ನಾನೊಂದು ಸ್ವಲ್ಪ ಹೋಳಿಗೆನ ಬೇಯಿಸಿದೆ. ಹಾಗೆ ಇದು ಹಾಲ್ಗರ್ಗೆ ಮಾಡ್ತಾಯಿದ್ರು. ನಮ್ಮಲ್ಲಿ ಇದೊಂಥರ ಟ್ರೆಡಿಷ್ನಲ್ ರೆಸಿಪಿ. ಎಲ್ಲರೂ ಮಾಡೋಕ್ಕೆ ಸ್ವಲ್ಪ ಹೆದರ್ತಾರೆ, ಆದರೆ ಇದು ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಕರಿಯೋಕ್ಕೂ ಕೂಡ ಹೆದರ್ತಾರೆ. ನಾನು ಕರಿತೀನಿ, ಹಾಗಾಗಿ ನಾನು ಮಾಡ್ತಾಯಿದ್ದೆ. ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಅವರು ಒಲೆ ಮೇಲೆ ಎಣ್ಣೆ ಬಾಣಲಿನ ಇಟ್ಟಿದ್ರು, ನಾನೊಂದು 2 ಬಾಣಲಿ ಕರೆದೆ ಅಷ್ಟೇ. ಆಮೇಲೆ ಅಮ್ಮ ಕರೆದ್ರು. ನಾವಲ್ಲಿ ಸಮಾಧಿ ಹತ್ರ ಎಲ್ಲ ಹೋಗಿ ಬಂದಮೇಲೆ ಅಮ್ಮ ಕರೆದ್ರು. ಅವ್ರು ಗ್ಯಾಸ್ ಮೇಲೆ ಇಟ್ಕೊಂಡು ಕರೆದ್ರು. ಆ ಒಲೆಯಲ್ಲಿ ಮಾಡಿರೋ ಅಡುಗೆ ಇರುತ್ತಲ್ವ, ಅದು ಟೇಸ್ಟೇ ಒಂಥರ ಚೆನ್ನಾಗಿ. ಆಮೇಲೆ ಇವತ್ತು ಅವ್ರ ಊರಲ್ಲಿ ಕರೆಂಟ್ ಇರಲಿಲ್ಲ, ನೆನ್ನೆ ಗುಡುಗು ಸಿಡ್ಲು ಆಗಿ ಕರೆಂಟ್ ಇರಲಿಲ್ಲ. ಆಮೇಲೆ UPS ಕೂಡ ಆನ್ ಆಗ್ತಿರಲಿಲ್ಲ, ಹಾಗಾಗಿ ಅವರು ಕಲ್ಲಲ್ಲೇ ಚಟ್ನಿ ಎಲ್ಲ ರುಬ್ಬಿದ್ರು. ತುಂಬ ಚೆನ್ನಾಗಿತ್ತು ಇವತ್ತು ಊಟ. ಎಲ್ಲ ಟ್ರೆಡಿಷ್ನಲ್ ರೆಸಿಪಿ ಇತ್ತು. ಹೋಳಿಗೆ ಶೀಕರಣೆ, ಈ ವರ್ಷದ ಮೊದಲನೇ ಹೋಳಿಗೆ ಶೀಕರಣೆ ತಿಂತಾ ಇರೋದು. ಯಾವಾಗಲೂ ಯುಗಾದಿ ಹಬ್ಬಕ್ಕೆ ತಿಂತಾಯಿದ್ವಿ, ಇವತ್ತು ಮಾಡಿದರು. ಹಾಗೆ ಎಲ್ಲ ಎಡೆಗೆ ಹಾಕ್ತಾ ಇದ್ದರು. ನನ್ನ ಫೇವ್ರೆಟ್ ಇತ್ತು ಹಸಿ ಹಪ್ಪಳ. ಚಿಕ್ಕಮ್ಮ ಮಾಡ್ಕೊಂಡು ಬಂದಿದ್ಲು, ಹಾಗೆ ನಮ್ಮ ಅತ್ತೆ ಅಮ್ಮನೂ ಕೂಡ ಮಾಡ್ಕೊಂಡು ಬಂದಿದ್ರು ಅನಿಸುತ್ತೆ. ಚಿಕ್ಕಮ್ಮ ಮಾಡ್ಕೊಂಡು ಬಂದಿದ್ದು ನಂಗೆ ಗೊತ್ತಿತ್ತು. ಅದು ಇನ್ನೊಂದು ಬಾಕ್ಸಲ್ಲಿ ಇತ್ತು, ಹಾಗಾಗಿ ಯಾರು ತಂದಿದ್ದು ಅಂತ ನಂಗೆ ನಿಜ ಗೊತ್ತಿಲ್ಲ. ನಾನು ಏನೇನು ಮಾಡಿದ್ರು ಅಂತ ಸ್ವಲ್ಪ ಮಾತ್ರ ನಿಮಗೆ ತೋರ್ಸೋಕ್ಕಾಯಿತು. ಅದೊಂದು ಹಳೆಯ ಕಾಲದ ಅಡುಗೆ ಮಾಡಿದರು ನಮ್ಮ ಅತ್ತೆ. ಇದು ಎಣ್ಗಾಯಿ ಪಲ್ಯ, ಹಾಗೆ ಜೋಳದ ರೊಟ್ಟಿ. ಇದು ಗೋಧಿ ಹುಗ್ಗಿ ಅಂತ ಹೇಳ್ತಾರೆ. ಇಡೀ ಗೋಧಿ ಇರುತ್ತೆ ಗೊತ್ತಾ, ಅದನ್ನು ಒಳ್ಕಲ್ಲಲ್ಲಿ ಜಜ್ಜಿಬಿಟ್ಟು ಅದ್ರ ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದು ಅದನ್ನು ತುಂಬ ಹೊತ್ತು ಬೇಯಿಸಿ, ಅದು ತುಂಬ ಕಷ್ಟ ಮಾಡೋದು, ಅದನ್ನು ಮಾಡಿದರು. ಹಾಗೆ ಇದು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಅನ್ನ. ಇದು ಬೆಳಗ್ಗೆದು ಕಡುಬು ಅನಿಸುತ್ತೆ. ಆಮೇಲೆ ಜಾಮೂನ್ ಇತ್ತು. ಅಂದರೆ ಅಜ್ಜಿ ಏನೇನು ತಿಂತಾರೋ ಮತ್ತು ಕೆಲವೊಂದು ಇಷ್ಟ ಇರುತ್ತಲ್ವ, ಅದೆಲ್ಲ ಮಾಡಿದರು. ಟೀ, ಅವ್ರಿಗೆ ಏನೇನು ಇಷ್ಟನೋ ಅದೆಲ್ಲ. ನಾನಂತೂ ಬಂದೇ ಇರಲಿಲ್ಲ. ನಮ್ಮ ಅಜ್ಜಿ ಸತ್ತು ಏನು 30 ಆಯ್ತು ಅನಿಸುತ್ತೆ. 30 ವರ್ಷದ ನಂತರ ಅಜ್ಜಿ ವರ್ಷಾಂತಕಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾವು ಒಂದು ಕಾರಲ್ಲಿ ಹೋದ್ವಿ. ನಮ್ಮ ಮನೆಯವ್ರು ನಾನು ಬರಲ್ಲ ಅಂದರು. ಅವ್ರಿಗೆ ಯಾಕೋ ಗೊತ್ತಿಲ್ಲ, ಬರಬೇಕಿದ್ರೆ ತುಂಬ ನಿದ್ದೆ ಥರ ಬರ್ತಾ ಇತ್ತಂತೆ.
ಅದಕ್ಕೆ ನಂಗೆ ಒಂದು ಲೋಟ ಮಜ್ಜಿಗೆ ಕೊಡು, ನಾನು ಕುಡಿತೀನಿ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾವು 2 ಕಾರಲ್ಲಿ ಹೊರಟ್ವಿ. ನಮ್ಮ ಅತ್ತೆ ಅಣ್ಣನ ಕಾರಲ್ಲಿ ನಾವು ಹೊರಟ್ವಿ. ಅವರೆಲ್ಲ ನಮ್ಮ ಮಾವನ ಕಾರಲ್ಲಿ ಬಂದರು, ಅಕ್ಕ ತಂಗಿಯರೆಲ್ಲ ಸೇರಿ. ಹೆಂಗಿತ್ತು ಗೊತ್ತಾ ಈ ಜಾಗ, ಇದೆಲ್ಲ ನನ್ನ ಕಣ್ಮುಂದೆ ಎಲ್ಲದೂ ಇದೆ, ಆದರೆ ಇವಾಗೆಲ್ಲ ಬದಲಾಗ್ಬಿಟ್ಟಿದೆ. ಇದು ತೋಟ, ಹಾಗೆ ಇಲ್ಲೊಂದು ಹೊಂಡ ಕೂಡ ಇತ್ತು. ಇಲ್ಲಿ ನಮ್ಮ ಮಾವ ಕಡಲೆ ಬೆಳೀತಾ ಇದ್ರು, ನಂಗೆ ಅದು ಚೆನ್ನಾಗಿ ನೆನಪಿದೆ. ನಾವು ಕಡಲೆ ತಿನ್ನೋದಕ್ಕೆ ಅಂತ ಬರ್ತಾ ಇದ್ವಿ. ಅದೇ ಅವಾಗೆಲ್ಲ ಹೊಮ್ಮಂಡ ಅಂತ ತುಂಬ ಬೆಳೀತಾ ಇದ್ರು, ಹೆಸರು ಕಡಲೆ ಏನೇನೋ ಬೆಳೀತಾ ಇದ್ರು. ಇವಾಗೆಲ್ಲ ತೋಟ ಅಷ್ಟೇ ಮಾಡ್ತಾರೆ. ಹಾಗೆ ಅವ್ರ ಅಕ್ಕ ತಂಗಿ ಅವರೆಲ್ಲ ಒಂದು ಕಾರಲ್ಲಿ ಬಂದರು. ಅಪ್ಪಮ್ಮನ ಗುಡ್ಡದ ಮೇಲೆ ಒಂದು ಮಾವಿನ ಮರ ಇದ್ದಂಗೆ ಇತ್ತಲ್ಲೇ, ಎಷ್ಟು ಜಾಗ ಐತಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಅವಾಗ. ಇದು ರೋಡಿಗೆ ಹತ್ರ ಇಲ್ಲಂತೆ. ಹಾಂ, ಕಡ್ದಿನ್ವಿ ಅಂದ್ರಪ್ಪ. ಚಿಕ್ಕೋಕಾಯಿ ಇದಾವೆ ನೋಡಿ ನೀಲಂಟಿ, ಪೈ 1 4. ಹಾಂ, ಚಿಕ್ಕೋಕಾಯಿ ಇದೆ ನೋಡಿ ಅಂದೆ. ಹಾಂ, ಸುಮಾರು ಐತಿ. ಗುಲಾಬಿ ಬಿಟ್ಟಿದೆ ಏನು ಅಂತಂದ್ರೆ ಪಾಲಿನೇಷನ್ ಮಾಡ್ಬೇಕಲ್ಲೇ. ಕಾಕ ಬರ್ಲಿಲ್ಲ ನೋಡಿ, ಬಂದ್ರ ಮತ್ತೆ ಇವರೊಬ್ರೆ ಅಂತ ಮಾಡ್ತಾರಲ್ಲಿ. ಹಾಂ, ನಿದ್ದೆ ಬಂದಂಗೆ ಅದು ಅಂತವ್ರಿ. ಮಜ್ಜಿಗೆ ಎಸ್ಕ ಕೊಡಿದ್ರು. ನಾನು ಹಾಗೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ನಿಮಗೆ. ಇಲ್ಲಿ ಒಂದು ರೂಮ್ ಇದೆ, ಎದುರುಗಡೆ ಒಂದು ಹಾಲ್ ಇದೆ, ಅದ್ರ ಪಕ್ಕ ಮಾವ ಲಾಯರ್ ಆದ್ದರಿಂದ ಅವರೊಂದು ಆಫೀಸ್ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ದೇವ್ರ ಕೋಣೆ ಇದೆ, ಆ ಕಡೆನೂ ಇನ್ನೊಂದು ರೂಮ್ ಇದೆ, ಹಾಗೆ ಅಡುಗೆ ಮನೆ ಇದೆ. ಅವರು ಟೆಂಪ್ರವರಿಗೆ ಅಂತ ಬಂದಿದ್ದು, ಯಾಕಂದರೆ ನಮ್ಮದು ಹಳೆ ಮನೆ ಬೀಳಕ್ಕಾಗಿತ್ತು. ಹಾಗಾಗಿ ಹಿಂದ್ಗಡೆ ನೋಡಿ ಈ ಥರ ದರೆ ಇದೆ. ದರೆಯಿಂದ ಒಂದು ಸಲ ಮಳೆ ಬಂದು ನೀರು ಪೂರ್ತಿ ಒಳಗಡೆ ಬಂದಿತ್ತಂತೆ. ಇವಾಗ ಅಲ್ಲೇನೋ ಒಂದು ಕಾಲುವೆ ಥರ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ಒಂಥರ ಮನೆ, ಹಳ್ಳಿ ಮನೆ ಹಾಗೆ ಅಲ್ವಾ, ಚೆನ್ನಾಗಿರುತ್ತೆ ಒಂಥರ. ನನಗದೇ ಮನೆ ನೋಡಿದ್ಮೇಲೆ ಅನ್ನಿಸ್ತು ನಮ್ಮ ಮನೆ ತುಂಬ ಸಣ್ಣ ರೀ ಅಂತ. ನಮ್ಮ ಮನೆಯವ್ರ ಹತ್ರ ಅದು ಹೇಳ್ತಾ ಇದ್ದೆ. ನೋಡಿ ಇಷ್ಟೊಂದು ಅಡುಗೆಗಳು ಇತ್ತು. ನಾನು ಆವಾಗಲೇ ನಿಮಗೆ ಸ್ವಲ್ಪ ಮಾತ್ರ ತೋರಿಸ್ದೆ. ಮತ್ತು ಹೆಣ್ಮಕ್ಳೆಲ್ಲ ಕೆಲವೊಬ್ರು ಮಾಡ್ಕೊಂಡು ಬಂದಿರೋದು ಆ ಥರ ಎಲ್ಲ ಇರುತ್ತೆ ಅಲ್ವಾ. ಹಾಗಾಗಿ ಅಡುಗೆಗಳು ತುಂಬಾ ಇತ್ತು. ಶ್ರೇಯು ಮತ್ತು ನನ್ನ ಚಿಕ್ಕಪ್ಪ ಮತ್ತು ತಮ್ಮ ಊಟಕ್ಕೆ ಬಡಿಸಿದ್ರು. ಆಮೇಲೆ ನಾವು ಕೂಡ ಊಟನ ಮಾಡಿದ್ವಿ. ಇದು ನಮ್ಮ ಅಜ್ಜಿ ಮಾಡಿರೋಂಥದ್ದಿದು, ನನಗೆ ತುಂಬ ಇಷ್ಟ. ಇದಿಷ್ಟು ಇತ್ತಂತೆ, ನಮ್ಮ ಅತ್ತೆ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನೂ ಒಂದಷ್ಟು ತಾಮ್ರದ್ದು ಕೊಡಪಾನಗಳು ಅದೆಲ್ಲ ಇದಾವಂತೆ. ನಾನು ಹೋದ್ಸಲ ಹೋದಾಗ ಹೇಳ್ತಾಯಿದ್ರು, ಹೆಣ್ಮಕ್ಳು ಎಲ್ಲರೂ ಒಂದೊಂದು ವೈರಿ ಅಂತ ಇದ್ದರು. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀನು ನೀಟಾಗಿ ಇಟ್ಕೊತೀಯ, ನೀನೇ ಇಟ್ಕೋ ಅಂತ ನಮ್ಮ ಅತ್ತೆಗೆ ಹೇಳಿದ್ರಂತೆ. ಯಾಕಂದ್ರೆ ಅವ್ರು ತುಂಬ ನೀಟಾಗಿರ್ತಾರೆ. ನನಗೆ ಇಷ್ಟು ವರ್ಷದ ಮೇಲೂ ವರ್ಷಾಂತಕಕ್ಕೆ ಬಂದಿದ್ದು ಖುಷಿ ಆಯಿತು, ಯಾಕಂದರೆ ಹಸಿ ಹಪ್ಪಳ ಸಿಕ್ತು ನನಗೆ. ನಿಜ ಹೇಳ್ತೀನಿ, ನಾನು ಊಟ ಮಾಡಿದ್ಕಿಂತ ಬರೀ ಹಸಿ ಹಪ್ಪಳ ತಿಂದಿದ್ದೆ ಜಾಸ್ತಿ ಆಯಿತು ನನಗೆ. ಆವಾಗಲಿಂದ ಕೊಬ್ಬರಿ ಎಣ್ಣೆ ಸಿಕ್ಕಿರಲಿಲ್ಲ, ಆಮೇಲೆ ಈಗ ಕೊಬ್ಬರಿ ಎಣ್ಣೆ ಸಿಕ್ತು. ಆಮೇಲೆ ಹಸಿ ಹಪ್ಪಳ ತಿಂದು ಹಾಗೆ ಊಟ ಮಾಡಿದ್ವಿ. 3 ಗಂಟೆ ಆಗಿತ್ತು ನಮ್ಮದು ಊಟ ಎಲ್ಲ ಮುಗಿಯೋಷ್ಟೊತ್ತಿಗೆ. ಊಟ ಮಾಡಿ ಹಾಗೆ ಹೊರಟ್ವಿ. ನಮ್ಮ ಅತ್ತೆ ಅದೇ ಅಂತಿದ್ರು, ಬರಲ್ವಾ ಗಿಡನೆಲ್ಲ ಕಟಿಂಗ್ ಮಾಡಿದ್ದೀನಿ ನೋಡೋಕ್ಕೆ ಬನ್ನಿ ಅಂತ ಕರೆದಿದ್ರು ವೀಡಿಯೋ ಮಾಡೋಕ್ಕೆ ಅಂತ. ಹಾಗೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಹಾಗೆ ನಾವು ಕೂಡ ಊರಿಗೆ ಹೊರಟ್ವಿ. 3:15 ಆಗಿತ್ತು ಅನಿಸುತ್ತೆ. ಅಲ್ಲಿಂದ ನಾವು ಊರಿಗೆ ಹೊರಟ್ವಿ. ಇದಾಗಿತ್ತು ತುಂಬ ವರ್ಷಗಳ ನಂತರ ಅಜ್ಜಿ ವರ್ಷಾಂತಕಕ್ಕೆ ನಾನು ಹೋಗಿದ್ದು.
ತುಂಬ ಖುಷಿ ಆಯಿತು. ನಮಗೆ ಬೇಕಾದವರು ನಮ್ಮನ್ನು ಇಷ್ಟಪಡೋರ ಜೊತೆ ಸೇರಿದ್ರೆ ಖುಷಿ ಆಗೇ ಆಗುತ್ತಲ್ವ. ನಂಗೆ ನಿಜ ಹೋಗಿ ಬಂದಿದ್ದು ತುಂಬ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಹಾಗೆ ನಾವೀಗ ಊರಿಗೆ ಹೊರಟ್ವಿ. ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳೆನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.